ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪಾಕಿಸ್ತಾನಕ್ಕೆ ದೊಡ್ಡ ಪೆಟ್ಟು ಕೊಟ್ಟ ಭಾರತ 4.5 ದಶಕಗಳ ಬಳಿಕ ಕೊನೆಗೂ ಕನಸು ನನಸಾಗಿದೆ. ಹಾಗಾದರೆ ಈ ಒಂದು ಹೆಜ್ಜೆಯಿಂದ ಪಾಕಿಸ್ತಾನಕ್ಕೆ ಎಷ್ಟು ದೊಡ್ಡ ಲಾಸ್ ಆಗುತ್ತೆ ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, 45 ವರ್ಷಗಳ ಬಳಿಕ ಕೊನೆಗೂ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದಂತಹ ರಾವಿ ನದಿಯ ನೀರನ್ನು ಸಂಪೂರ್ಣವಾಗಿ ತಡೆಯೋದಕ್ಕೆ ಬೇಕಾಗಿರೋ ಪ್ರಾಜೆಕ್ಟ್, ಶಹಪುರ್ ಕಂಡಿ ಪ್ರಾಜೆಕ್ಟ್, ಬ್ಯಾರೇಜ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ. ಸೊ ನಮ್ಮ ಪಾಲಿನ ನೀರು ಹೆಚ್ಚುವರಿಯಾಗಿ ಅಲ್ಲಿಗೇನು ಪಾಕಿಸ್ತಾನಕ್ಕೆ ಹರಿದು ಹೋಗ್ತಾ ಇತ್ತು. 1960ರಲ್ಲಿ ವರ್ಲ್ಡ್ ಬ್ಯಾಂಕ್ ಮಧ್ಯಸ್ಥಿಕೆಯಲ್ಲಾದಂತಹ ಸಿಂಧು ನದಿ ನೀರಿನ ಒಪ್ಪಂದದ ಪ್ರಕಾರ 3 ನದಿಗಳು ಭಾರತಕ್ಕೆ ಮತ್ತು ಇನ್ನು 3 ನದಿಗಳು ಪಾಕಿಸ್ತಾನಕ್ಕೆ, ಅದರಲ್ಲೂ ಸ್ವಲ್ಪ ಭಾರತಕ್ಕೆ ಪಾಲಿದೆ. ಇಲ್ಲಿ ಹುಟ್ಟಿ ಆ ಕಡೆ ಹರಿಯುವಂಥ ನದಿ ನೀರಿನ ವಿಚಾರದಲ್ಲಿ ಜಟಾಪಟಿ ಸದಾ ನಡೀತಾ ಇತ್ತು. ಹಾಗಾಗಿ ಈ ಅಂತಾರಾಷ್ಟ್ರೀಯ ಜಲ ಒಪ್ಪಂದ ಏರ್ಪಡುತ್ತೆ. ಆದರೆ ಅದರ ಪ್ರಕಾರ ನಮ್ಮ ನೀರನ್ನು ನಾವು ಸರಿಯಾಗಿ ಬಳಸ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ರಾವಿ, ಸಟ್ಲೇಜ್, ಬಿಯಾಸ್ ಈ 3 ನದಿಗಳ ಮೇಲಿನ ಸಂಪೂರ್ಣ ಹಕ್ಕು ಭಾರತಕ್ಕಿದೆ. 100% ನಾವು ಬಳಸ್ಕೊಳ್ಳೋದಕ್ಕೆ ಈ ನದಿ ನೀರಿನ ಒಪ್ಪಂದದ ಪ್ರಕಾರ ಅವಕಾಶ ಇದೆ. ಹಾಗಿದ್ದೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಪಾಕಿಸ್ತಾನಕ್ಕೆ ಹರಿದು ಹೋಗ್ತಾ ಇತ್ತು. ಯಾಕಂದರೆ ನಾವು ಡ್ಯಾಮ್, ಬ್ಯಾರೇಜ್ ವ್ಯವಸ್ಥೆಯನ್ನು ಪೂರ್ಣಗೊಳಿಸೋದಕ್ಕಾಗದೇ ಇದ್ದ ಕಾರಣದಿಂದಾಗಿ ಪಾಕಿಸ್ತಾನಕ್ಕೆ ಇಂಡಸ್, ಜೇಲಂ ಮತ್ತು ಚೀನಾಬ್ ಈ ನದಿಗಳ ಮೇಲೆ ಹಕ್ಕಿದೆ. ಅಲ್ಲಿಗೆ ಹೋಗುತ್ತೆ, ನಮಗೂ ಸ್ವಲ್ಪ ಪಾಲು ಸಿಗುತ್ತೆ. ಆ ರೀತಿ ಒಪ್ಪಂದ ಆಗಿರೋದು. ರಾವಿ ನದಿ ನೀರನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಸಟ್ಲೇಜ್, ಬಿಯಾಸನ್ನು ಬಹುತೇಕ ನಾವು ಬಳಕೆ ಮಾಡಿಕೊಂಡು ಸದುಪಯೋಗ ಪಡಿಸ್ಕೊಂಡಾಗಿದೆ. ರಾವಿ ನದಿ ನೀರು ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರದ ನಡುವಿನ ಅಂತಾರಾಜ್ಯ ಜಟಾಪಟಿ ಕಾರಣದಿಂದಾಗಿಯೂ ಕೂಡ ಸಮಸ್ಯೆ ಆಯಿತು. ಒಂದು ಡ್ಯಾಮನ್ನು ಇಂದಿರಾ ಗಾಂಧಿಯವರ ಕಾಲದಲ್ಲಿ ಪೂರ್ಣಗೊಳಿಸಲಾಯಿತು. ಇದಕ್ಕೆ ರಂಜಿತ್ ಸಾಗರ್ ಡ್ಯಾಮ್ ಅಂತ ಫೌಂಡೇಶನ್ ಇಂದಿರಾ ಗಾಂಧಿಯವರ ಕಾಲದಲ್ಲಿ ಇಟ್ಟಿದ್ದು ಅದಕ್ಕೆ. ಆದರೆ ಪೂರ್ಣ ಪ್ರಮಾಣದಲ್ಲಿ ಪಾಕಿಸ್ತಾನಕ್ಕೆ ಹೋಗೋ ನೀರನ್ನು ನಿಲ್ಲಿಸೋದಕ್ಕೆ ಇನ್ನೂ ಒಂದು ವ್ಯವಸ್ಥೆ ಆಗಬೇಕಿತ್ತು. PV ನರಸಿಂಹರಾವ್ ಅವರ ಕಾಲದಲ್ಲಿ ಕಂಡ ಕನಸು ಈಗ ನನಸಾಗಿದೆ. PV ನರಸಿಂಹರಾವ್ ಅವರಿಗೆ ಭಾರತ ರತ್ನ ಸಿಕ್ಕಿರುವಂಥ ವರ್ಷವೇ ಅವರ ಬಹುದೊಡ್ಡ ಕನಸು ಕೂಡ ನನಸಾಗ್ತಿರೋದು ವಿಶಿಷ್ಟವಾದದ್ದು. ಯಾಕಂದರೆ ಪಾಕಿಸ್ತಾನಕ್ಕೆ ದೊಡ್ಡದೇನೋ ಅಸ್ತ್ರ ಪ್ರಯೋಗ ಮಾಡಿ ಬಾಂಬ್ ಹಾಕೇನೆ ಸಮಸ್ಯೆ ಮಾಡಬೇಕು ಅಂತ ಇಲ್ಲ. ಈ ಜಲ ಬಾಂಬ್ ಪ್ರಯೋಗ ಕೂಡ ಬಹುದೊಡ್ಡ ನಷ್ಟವನ್ನು ಉಂಟು ಮಾಡಬಲ್ಲದು. ನಮ್ಮ ಪಾಲು ಅವ್ರಿಗೆ ಹೋಗ್ತಾ ಇತ್ತು. ಜಮ್ಮು ಕಾಶ್ಮೀರವನ್ನು ಹಸನಾಗಿಸಬಲ್ಲ, ಅಲ್ಲಿ ಕೆಲವು ಜಿಲ್ಲೆಗಳ ಭವಿಷ್ಯವನ್ನೇ ಬದಲಾಯಿಸಬಲ್ಲಷ್ಟು ನೀರು ಪಾಕಿಸ್ತಾನಕ್ಕೆ ಕರ್ಕೊಂಡು ಹೋಗ್ತಾ ಇತ್ತು. ಆರ್ಟಿಕಲ್ 370 ರದ್ದಾದ ಮೇಲೆ ಈಗ ಜಮ್ಮು ಕಾಶ್ಮೀರದ ಚಿತ್ರಣ ಬದಲಾಗಿದೆ. ಅಭಿವೃದ್ಧಿ ಆಗ್ತಿದೆ, ಹೂಡಿಕೆ, ಉದ್ಯೋಗ ಸೃಷ್ಟಿ ಎಲ್ಲ ಆಗಿದೆಯಲ್ವಾ. ಅದರ ಜೊತೆಗೆ ಇನ್ನೂ ಒಂದು ದೊಡ್ಡ ಗಿಫ್ಟ್, 2014ರಲ್ಲಿ ಜಮ್ಮು ಕಾಶ್ಮೀರದ ಜನಕ್ಕೆ ನರೇಂದ್ರ ಮೋದಿಯವರು ಈ ಸಂಕಲ್ಪವನ್ನು ಮಾಡಿ ಭರವಸೆ ಕೊಟ್ಟಿದ್ರು. ಸಾಧ್ಯವಾದಷ್ಟು ಬೇಗ ಪಂಜಾಬ್ನ ಮತ್ತು ಜಮ್ಮು ಕಾಶ್ಮೀರದ ಜನಕ್ಕೆ ಈ ನದಿ ನೀರು ಸಂಪೂರ್ಣವಾಗಿ ನಮಗೆ ಸಿಗುವಂತೆ ಮಾಡುವಂಥ ಜವಾಬ್ದಾರಿ ನಮ್ಮದು. ನಾವು ಮಾಡ್ತೀವಿ, ಇದನ್ನು ಮಾಡಿ ಕಂಪ್ಲೀಟ್ ಮಾಡ್ತೀವಿ. ಎಷ್ಟೋ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಪ್ರಾಜೆಕ್ಟನ್ನು ಪಾಕಿಸ್ತಾನಕ್ಕೆ ಯಾಕೆ ಕೊಡಬೇಕು ನಾವು? ನಮ್ಮ ಶತ್ರು ರಾಷ್ಟ್ರಕ್ಕೆ ಹರಿದು ಹೋಗ್ತಿರೋ ನೀರನ್ನು ಸಂಪೂರ್ಣವಾಗಿ ನಿಲ್ಲಿಸುವಂಥ ವಾಗ್ದಾನ ಮಾಡಿದ್ರು. ಅದು ಈಗ ಸಾಧ್ಯವಾಗಿದೆ. ಯಾಕಾಗಿರಲಿಲ್ಲ ಅಂತ ಕೇಳಿದ್ರೆ, ಈ ಶಹಪುರ್ ಕಂಡಿ ಬ್ಯಾರೇಜ್ ಕನಸು ಈಗಾಗಲೇ ಹೇಳಿದ ಹಾಗೆ PV ನರಸಿಂಹರಾವ್ ಅವರ ಕಾಲದ್ದು. ಅವರು ಫೌಂಡೇಶನ್ ಇಟ್ಟರು. ಅದಾದಮೇಲೆ ಬಂದ ಸರ್ಕಾರಗಳ ನಿರಾಸಕ್ತಿಯೋ ಅಥವಾ ಅಂತಾರಾಜ್ಯ ಜಲ ಜಟಾಪಟಿ ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರದ ನಡುವೆ, ಈಗ ನಾವು ತಮಿಳುನಾಡು ಕರ್ನಾಟಕದ ನಡುವೆ ಹೆಂಗೆ ಆಗ್ತಿರುತ್ತೆ, ಮೇಕೆದಾಟು ಆಗಬೇಕಂದ್ರೆ ಆಗ್ತಾ ಇಲ್ಲ. ಯಾಕೆಂದರೆ ಇದೇ ಕಾರಣಕ್ಕೆ. ಹೀಗೆ ಆಗಿ ಸಮಸ್ಯೆಯಾಗಿ ಇದು ಅಂತಾರಾಷ್ಟ್ರಗಳ ನಡುವಿನ ಇಶ್ಯೂನೂ ಹೌದು. ಬಟ್ ಪಾಕಿಸ್ತಾನ ಕಿರಿಕ್ ಮಾಡೋ ಹಾಗಿಲ್ಲ. ಯಾಕಂದರೆ ಸಿಂಧು ನದಿ ನೀರನ್ನ 1960ರ ಒಪ್ಪಂದದ ಕಾರಣದಿಂದಾಗಿ ಅಂತಾರಾಷ್ಟ್ರ ತಲೆನೋವುಗಳಿಂದಾಗಿ, ಕಾನೂನು ತೊಡಕುಗಳಿಂದಾಗಿ ಇದೆಲ್ಲ ಪೆಂಡಿಂಗ್ ಆಗ್ತಾ ಬಂತು. ಹಾಗೆ ಕಾಲಕಾಲಕ್ಕೆ ಬದಲಾದಂತಹ ಸರ್ಕಾರಗಳ ಒಂದಿಷ್ಟು ಅಸಡ್ಡೆಯೂ ಕಾರಣ ಇರಬಹುದು ಇದಕ್ಕೆ. ಕೊನೆಗೂ 2018ರಲ್ಲಿ ಕೇಂದ್ರ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಜಮ್ಮು ಕಾಶ್ಮೀರ ಮತ್ತು ಪಂಜಾಬ್ನ ನಡುವೆ ಇದ್ದಂತಹ ಸಮಸ್ಯೆಯನ್ನು, ಬಿಕ್ಕಟ್ಟನ್ನು ಬಗೆಹರಿಸುವಲ್ಲಿ ಯಶಸ್ವಿಯಾಗತ್ತೆ. ಈಗ 2024ರಲ್ಲಿ 45 ವರ್ಷಗಳ ಬಳಿಕ ಕಂಪ್ಲೀಟ್ ಆಗಿದೆ ಈ ಶಹಪುರ್ ಕಂಡಿ ಪ್ರಾಜೆಕ್ಟ್. ಈ ಮೂಲಕ ಒಂದು ಹನಿ ನೀರು ಕೂಡ ನಮ್ಮ ಪಾಲಿನ ನೀರು ಪಾಕಿಸ್ತಾನಕ್ಕೆ ಇನ್ನು ಮುಂದೆ ಹರಿದು ಹೋಗಲ್ಲ. 4.5 TMC ನೀರನ್ನು ನಾವು ಹೆಚ್ಚುವರಿಯಾಗಿ ಇನ್ನು ಮುಂದೆ ಜಮ್ಮು ಕಾಶ್ಮೀರದ
ಅಭಿವೃದ್ಧಿಗೆ ಬಳಸ್ಕೊಳ್ಬಹುದು. ಪಂಜಾಬ್ಗೂ ಸಿಗತ್ತೆ. ಇನ್ನು ಮುಂದೆ ಈ ನೀರಿನಿಂದಾಗಿ 32,000 ಹೆಕ್ಟೇರ್ನಷ್ಟು ಭೂಮಿಗೆ ಜಮ್ಮು ಕಾಶ್ಮೀರದಲ್ಲಿ ಅನುಕೂಲ ಆಗತ್ತೆ. ಪಂಜಾಬ್ನಲ್ಲಿ 5,000 ಹೆಕ್ಟೇರ್ ಅಷ್ಟು ಭೂಮಿಗೆ ಅನುಕೂಲ ಆಗುತ್ತೆ ಈ ಬ್ಯಾರೇಜ್ ಕಂಪ್ಲೀಟ್ ಆಗಿರೋದ್ರಿಂದಾಗಿ. ಅದು ರಂಜಿತ್ ಸಾಗರ್ ಡ್ಯಾಮ್ನ ಕೆಳಗಡೆ ಬರುತ್ತೆ. ಹೆಚ್ಚುವರಿಯಾಗಿ ಹರಿದು ಹೋಗ್ತಾ ಇದ್ದಂಥ ನೀರನ್ನು ಹಿಡಿದಿಡುವಂಥ ಪ್ರಾಜೆಕ್ಟ್. ಜಸ್ಟ್ ಲೈಕ್ ನಮ್ಮ ಮೇಕೆದಾಟು ರೀತಿಯಲ್ಲಿ ಕೊನೆಗೂ ಹಲವು ಅಡೆತಡೆಗಳನ್ನೆಲ್ಲ ಗೆದ್ದು ಕಂಪ್ಲೀಟ್ ಆಗಿರುವಂಥ ಪ್ರಾಜೆಕ್ಟ್. ಒಟ್ಟು 1,150 ಕ್ಯೂಸೆಕ್ ವಾಟರ್ ಈಗ ನಮಗೆ ಇರಿಗೇಷನ್ಗೆ ಸಿಗತ್ತೆ ಅನ್ನೋದು ಬಹಳ ಮಹತ್ವವಾದದ್ದು. ಜಮ್ಮು ಕಾಶ್ಮೀರದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಜಮ್ಮು ಕಾಶ್ಮೀರ ಎಷ್ಟು ಬೇಗ ಅಭಿವೃದ್ಧಿ ಆಗುತ್ತೋ ಎಲ್ಲ ಆಯಾಮಗಳಲ್ಲಿ ಅಷ್ಟು ಬೇಗ ಅದು ಪಾಕಿಸ್ತಾನದ ಉಪಟಳದಿಂದ, ಆ ಗಡಿ ಗಲಾಟೆಯಿಂದ ತಲೆ ಎತ್ತಿ ನಿಲ್ಲಬಹುದು. ಸೊ ಈಗ ದೊಡ್ಡ ಮಟ್ಟದಲ್ಲಿ ಅನುದಾನ ಕೊಡ್ತಾ ಇರೋದಿರಬಹುದು, ಪ್ರವಾಸೋದ್ಯಮಕ್ಕೆ ಒತ್ತು ಕೊಟ್ಟಿರೋದಿರಬಹುದು, ಅಲ್ಲೇ ಹಲವು ಸಭೆ ಮೀಟಿಂಗ್ಗಳನ್ನು ಮಾಡುವ ಮೂಲಕ ಇದು ನಮ್ಮ ಭಾಗ, ಯಾರೂ ಕೂಡ ಇಲ್ಲಿ ತಂಟೆ ತಕರಾರು ಮಾಡೋದಕ್ಕೆ ಹಕ್ಕೇ ಇಲ್ಲ ಮತ್ತು ಜಾಗತಿಕವಾಗಿ ಇದು ಯಾರು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆಯೂ ಇಲ್ಲ ಅನ್ನುವಂಥ ಕಠಿಣ ಸಂದೇಶವನ್ನು ರವಾನಿಸ್ತಾ ಇರೋದು ಕಾಲಕ್ಕೆಲ್ಲ ನೋಡ್ತಾ ಇದ್ದೀವಿ. ಈಗ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತೆ ಇದು ಮತ್ತೊಂದು ಪ್ರಮುಖ ಹೆಜ್ಜೆ. ಶಾಹಪುರ್ ಕಂಡಿ ಬ್ಯಾರೇಜ್ ಡ್ಯಾಮ್ ಕಂಪ್ಲೀಟ್ ಆಗಿರೋದು. ಇದು ಒಟ್ಟು 55.5 ಮೀಟರ್ ಎತ್ತರದ ಡ್ಯಾಮ್ ಆಗಿದೆ. ಸುಮಾರು 206 ಮೆಗಾವ್ಯಾಟ್ನಷ್ಟು ವಿದ್ಯುತ್ ಉತ್ಪಾದನೆ ಮಾಡುವ ಕೆಪಾಸಿಟಿನೂ ಇದೆ. ಇದರಲ್ಲಿ 20% ಜಮ್ಮು ಕಾಶ್ಮೀರಕ್ಕೆ ಸಿಗುತ್ತೆ. ಸೊ ನೀರು ಮತ್ತು ವಿದ್ಯುತ್ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಅನುಕೂಲ ಆಗುತ್ತೆ. ಪಾಕಿಸ್ತಾನ ಹೆಚ್ಚುವರಿಯಾಗಿ ಭಾರತದಿಂದ ನಮ್ಮ ಪಾಲು ಅವ್ರಿಗೆ ಸಿಗ್ತಾ ಇದ್ದಾಗಲೇ ಈಗಲೇ ಒದ್ದಾಡ್ತಾ ಇದ್ದಾರಲ್ಲ ಅವರು, ಬೆಲೆ ಏರಿಕೆ, ಹಣದುಬ್ಬರ, ಮತ್ತೊಂದು ಅಂತ. ಅದ್ರ ಜೊತೆಗೆ ನೀರಿನ ಹೊಡೆತವೂ ಬಿದ್ದರೆ ನರಳಾಡೋದು ಗ್ಯಾರಂಟಿ. ಸೊ ಇದು ನಮಗೆ ಲಾಭ, ಪಾಕಿಸ್ತಾನಕ್ಕೆ ದೊಡ್ಡದೊಂದು ನಷ್ಟ. ಸೊ 2014ರಲ್ಲಿ ಜಮ್ಮು ಕಾಶ್ಮೀರದ ಜನಕ್ಕೆ ಕೊಟ್ಟಂತಹ ಬಹುತೇಕ ಎಲ್ಲ ಭರವಸೆಗಳು ಈಡೇರಿದಂತಾಗಿದೆ. ಆರ್ಟಿಕಲ್ 370 ರದ್ದು, ಅದನ್ನು ಯಶಸ್ವಿಯಾಗಿ ಅಲ್ಲಿ ಶಾಂತಿ ಕದಡದಂತೆ ಅಭಿವೃದ್ಧಿ ಮಾಡಿ ತೋರಿಸಿದ್ದಾಯಿತು. ಎರಡನೇದಾಗಿ IIT, IIM, ಏಮ್ಸ್, ಇಲ್ಲಿನ ಜನ ಹಾಗಾದರೆ ದೊಡ್ಡ ಮಟ್ಟಕ್ಕೆ ಏರೋದು ಬೇಡವಾ, ಇಲ್ಲಿನವ್ರು ಓದೋದು ಬೇಡವಾ IITಲೆಲ್ಲ ಅಂತ ಕೇಳಿದ್ದು ಈಗ ಮೊನ್ನೆ ಅಷ್ಟೇ ಉದ್ಘಾಟನೆ ಆಯಿತು. ಕಂಪ್ಲೀಟ್ ಸುಸಜ್ಜಿತ ಕಾಂಪ್ಲೆಕ್ಸ್ ರೆಡಿ ಆಗಿದೆ. ಅದರ ಜೊತೆಗೀಗ ಮತ್ತೊಂದು ಮಹತ್ವದ ಹೆಜ್ಜೆ, ನಮ್ಮ ಪಾಲಿನ ನೀರು ನಮಗೆ ಸಿಗುವಂತಾಗಿದೆ. ಜಮ್ಮು ಕಾಶ್ಮೀರದ ಜನಕ್ಕೆ ದೊಡ್ಡ ಮಟ್ಟದಲ್ಲಿ ಇದರಿಂದ ಲಾಭ ಆಗಲಿದೆ ಅನ್ನೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.